ಉರಿ ಕಿತ್ಕೊಂತಿದೆ, ಕುಡಿಯೋದಕ್ಕೆ ನೀರು ಬಗ್ಸು. ಮಾಡಿದ ಪಾಪ ಕರ್ಮಗಳೆಲ್ಲ ಹೊಟ್ಟೆಲಿರುತ್ತೆ. ಒಳ್ಳೇದು ಮಾಡಿದ್ರೆ ಹೊಟ್ಟೆ ತಣ್ಣಗಿರುತ್ತೆ, ಕೆಟ್ಟದ್ದು ಮಾಡಿದ್ರೆ ಹೊಟ್ಟೆ ಉರಿತಿರುತ್ತೆ. ಹೊಟ್ಟೆ ತಣ್ಣಗಿರ್ಬೇಕು ಅಂದ್ರೆ ಒಳ್ಳೇದೇ ಮಾಡಬೇಕು. ಅಯ್ಯೋ ನಿನ್ ಪುರಾಣ ಹೇಳ್ಬೇಡ, ಇಲ್ಲಿ ಹೊಟ್ಟೆವ್ರಿಂದ ಸಾಯ್ತಾ ಇದ್ದೀನಿ, ಕುಡಿಯೋದಕ್ಕೆ ನೀರು ಬಗ್ಸು. ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ? ನನ್ನ ಆಟ ಆಡ್ತೀಯ ನೀನು? ಖಾಲಿ ಕೊಡ ಬಗ್ಗಿಸ್ತಿದ್ಯಲ್ಲ. ನೀನು ಕೊಡ ಬಗ್ಸು ಅಂದೆ, ನಾನು ಬಗ್ಗಿಸ್ದೆ. ಹೇಳೋದಲ್ವಾ ನೀರಿಲ್ಲ ಅಂತ? ಹೇಗೆ ಖಾಲಿ ಕೊಡ ಸ್ವಂತ ಇಟ್ಕೊಂಡು ನೃತ್ಯ ಮಾಡ್ತಿದ್ಯಾ? ಭಕ್ತರಿಗೆ ನೀರು ಬೇಕಿತ್ತು. ಈ ದೇವಸ್ಥಾನದ ಸುತ್ತ ಎಲ್ಲೋ ನೀರಿದೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಹುಡ್ಕೊಂಡು ಬಂದೆ ನಾನು. ಒಂದು ಕೆಲಸ ಮಾಡ್ತೀರಾ? ಇಲ್ಲಿ ಪ್ರಾಣ ಹೋಗ್ತಿದೆ, ನಿನಗೆ ಬೇರೆ ಕೆಲಸ ಮಾಡ್ಬೇಕಾ? ನನ್ನ ಕೈಲಿ ಆಗ್ತಿಲ್ಲ, ಇಲ್ಲ ಅಂದ್ರೆ ನಿನ್ನ ಕೊಂದು ಬಿಟ್ಟಿದೆ ಎಷ್ಟೊತ್ತಿಗೆ. ಅದನ್ನ ಆಮೇಲೆ ನೋಡೋಣ, ಯಾರು ಯಾರನ್ನ ಕೊಲ್ತಾರೆ ಅಂತ. ಈಗ ಈ ದೇವಸ್ಥಾನ ಸುತ್ತಿದ್ರೆ ಎಲ್ಲೋ ನೀರಿದೆಯಂತೆ. ಒಂದು ಸುತ್ತ ಹಾಕಿ, ಎಲ್ಲಾದ್ರೂ ನೀರ್ ಕಂಡ್ರೆ ನನ್ನೂ ಕೂಗ್ತೀರಾ? ಏನೋ ದೇವಸ್ಥಾನ ಸುತ್ತ ಎಲ್ಲೋ ನೀರಿದ್ಯಾ? ಏಯ್, ಬಂದ್ರೆ ಹೋಗೋಣ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?